ಕೋಲ್ಡ್ ಸ್ಟೋರೇಜ್ನಲ್ಲಿ ಆಲೂಗಡ್ಡೆ ದಾಸ್ತಾನು ಮಾಡಲು ಭಾರೀ ಡಿಮ್ಯಾಂಡ್. ಕೋಲ್ಡ್ ಸ್ಟೋರೇಜ್ ಮುಂದೆ ಮೂಟೆ ಹೊತ್ತು ಸಾಲುಗಟ್ಟಿ ನಿಂತ ವಾಹನಗಳು. ಖಾಸಗಿ ಕೋಲ್ಡ್ ಸ್ಟೋರೇಜ್ ಮುಂದೆ ಸಾಲುಗಟ್ಟಿ ನಿಂತಿರೋ ಲಾರಿ ಮತ್ತು ಟ್ರ್ಯಾಕ್ಟರ್ಗಳು, ಅವುಗಳ ಮೇಲಿರೋ ಆಲೂಗೆಡ್ಡೆ ಮೂಟೆಗಳು. ತಮ್ಮ ಆಲೂಗೆಡ್ಡೆ ಮೂಟೆಯನ್ನ ಯಾವಾಗ ತಗೋತಾರೋ ಅಂತ ಕಾಯ್ತಾ ಕುಳಿತಿರುವ ರೈತರು. ಇವೆಲ್ಲ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ನಗರದ ಹೊರ ವಲಯದಲ್ಲಿರುವ ನಂದಿ ಕೋಲ್ಡ್ ಸ್ಟೋರೇಜ್ ಮುಂದೆ. ಹೌದು, ಚಿಕ್ಕಬಳ್ಳಾಪುರ ಜಿಲ್ಲೆ ರಾಗಿ ಜೊತೆಗೆ ಆಲೂಗೆಡ್ಡೆ ಬೆಳೆಗೆ ಭಾರಿ ಹೆಸರುವಾಸಿಯಾಗಿದೆ. ಇಲ್ಲಿನ ರೈತರು ರಾಗಿ ಜೊತೆಗೆ ಟನ್ ಗಟ್ಟಲೆ ಆಲೂಗೆಡ್ಡೆಯನ್ನ ಬೆಳೀತಾರೆ. ಹೀಗಾಗಿ ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ರಾಗಿ ಖರೀದಿಯಂತೆ ಆಲೂಗೆಡ್ಡೆಯನ್ನ ಕೂಡ ಖರೀದಿಸಲು ಸರ್ಕಾರ ಮುಂದಾಗಿದೆ. ಈ ಹಿನ್ನೆಲೆಯಲ್ಲಿ ರೈತರು ತಾವು ಬೆಳೆದಂತಹ ಆಲೂಗೆಡ್ಡೆಯನ್ನ ಟ್ರ್ಯಾಕ್ಟರ್ ಹಾಗೂ ಲಾರಿ ಮೂಲಕ ಕೋಲ್ಡ್ ಸ್ಟೋರೇಜ್ ಬಳಿ ಹೊತ್ತು ತಂದಿದ್ದಾರೆ. ಆದರೆ ಕೋಲ್ಡ್ ಸ್ಟೋರೇಜ್ ಬಳಿ ಬಂದು 10 ದಿನಗಳು ಕಳೆದರೂ ಆಲೂಗೆಡ್ಡೆ ಮೂಟೆಗಳನ್ನ ತೆಗೆದುಕೊಳ್ತಾ ಇಲ್ಲ. ಆಲೂಗೆಡ್ಡೆ ಮೂಟೆಗಳಲ್ಲೇ ಕೊಳೆತು ನಾಶವಾಗುವ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಕಾರಣ ಕೋಲ್ಡ್ ಸ್ಟೋರೇಜ್ನಲ್ಲಿ ಜಾಗವಿಲ್ಲ. 150 ಗಾಡಿಗಳಿದೆ. 150 ಗಾಡಿಗಳು. ಒಂದು ಗಾಡಿಗೆ ಎಷ್ಟು ಮೂಟೆಗಳನ್ನ ನೀವು ತುಂಬಿಕೊಂಡ್ಬಂದು? ಒಂದು ಗಾಡಿಗೆ ಬಂದು 350ರಿಂದ 400 ಮೂಟೆ ಒಂದೊಂದು ಗಾಡಿ ಬರುತ್ತೆ. ಟ್ರ್ಯಾಕ್ಟ್ರಲ್ಲಿ ಬಂದು ಒಂದು 100ರಿಂದ 120, 130 ಮೂಟೆ ಟ್ರ್ಯಾಕ್ಟ್ರಲ್ಲಿ ಬರುತ್ತೆ. ಅದರಲ್ಲಿ ಇವಾಗ ಇಲ್ಲಿ ಬಿಸಿಲಲ್ಲಿ ಮಡಗೋದ್ರಿಂದ ಸುಮಾರು ಬೇಜಾನ್ ವೇಸ್ಟ್ ಬರ್ತೈತೆ. ಅವ್ರ ಒಳಗಡೆ ಬಿಡಕ್ಕಾದ್ರೆ ಅವ್ರು ಒಳಗಡೆ ಬಿಡ್ತಾ ಇಲ್ಲ. ಒಟ್ಟಾರೆ ರೈತ ಯಾವುದ್ರಲ್ಲೂ ಕೊಡ್ತಾ ಇಲ್ಲ. ನಮ್ಮ ರೈತರ ಬಗ್ಗೆ ಇದುವರೆಗೂ ಇವಾಗ ಕೋಲ್ಡ್ ಸ್ಟೋರೇಜ್ ಓಪನ್ ಆಗಿ ಸುಮಾರು ಒಂದು 15 ದಿನ 20 ದಿನ ಆಗಿದೆ. ಬಟ್ ಇಲ್ಲಿಗೆ ಬಂದು ಇವತ್ತಿಗೂ ಯಾರು ತಲೆ ಕೆಡಿಸ್ಕೊಂತ ಇಲ್ಲ. ಯಾಕೆ, ಏನು ಇವಾಗ ನಿಮ್ಮ ಸಮಸ್ಯೆ ಏನಾಗಿದೆ, ಯಾಕೆ ಇಳಿಸ್ತಾ ಇಲ್ಲ? ಅಲ್ಲಿ ಬಂದು ಯಾರು ಪ್ರಶ್ನೆ ಕೇಳೋರೇ ಇಲ್ಲ. ಅಲ್ಲಿ ಒಂದು ಮೂಟೆ 110 ರೂಪಾಯಿ. 110 ರೂಪಾಯಿ. ಈ ಒಂದು ಸೀಸನ್ ಅಲ್ಲಿ ಇನ್ನೂ ಜಾಸ್ತಿ ಏನಾದ್ರು ಕೊಟ್ರು ಈ ರೈತರು ಇಡೋದಕ್ಕೆ ಮುಂದಾಗಲಿ ಇವಾಗ ಏನು ಮಾಡೋಕ್ಕೂ ಆಗಲ್ಲ ಅಲ್ವಾ ಸರ್? ಇವಾಗ ಬೆಳೆದಿದ್ರಿ ಬೆಳೆ ತೋಟದಲ್ಲಿ, ಇವಾಗ ಅಲ್ಲಿ ಮಾಡ್ಕೊಂಡಿದ್ರು ಕೊಳ್ತೋಗ್ಬಿಡುತ್ತೆ. ಅಲ್ಲಿಲ್ಲ, ಅಲ್ಲಿ ಚೆನ್ನಾಗಿರಲ್ಲ, ಇಲ್ಲಿಗೆ ಹಾಕ್ಕೊಂಡ್ರೆ ಏನೋ ಸ್ವಲ್ಪ ದಿನ ಇರುತ್ತೆ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಕತ್ಕೊಂಡ್ಬಂದ್ರೆ ಇಲ್ಲಿ ಈ ಪಜಿತಿ ಏನು ಮಾಡಬೇಕು? ಯಾರ ತಲೆ ಇದು ಯಾರಿಗೆ ನಾವು ಹೇಳ್ಬೇಕು? ನಮ್ಮ ಸಮಸ್ಯೆ ಯಾರಿಗೆ ಹೇಳ್ಬೇಕು? ಲಕ್ಷಗಳು ನಾವು ಬಂಡವಾಳ ಹಾಕಿದ್ದೀರಿ. 1 ಎಕರೆಗೆ ಬಂದು 1 ಲಕ್ಷ ನಾವು ಬಂಡವಾಳ ಹಾಕಿರ್ತೀರಿ. ಇವಾಗ ಅದು ಲಕ್ಷ ನಾವು ಸಾಲ ತೀರಿಸ್ಬೇಕಂದ್ರೆ ನಾವು ಯಾರಿಗೆ ಹೇಳಿ ನಾವು ಸಾಲ ತೀರಿಸ್ಬೇಕು? ಅಲ್ಲ, ನಿಮ್ಮ ಯಾರಿಗೆ ಏನೇದು ಬಂದು ನಮ್ಮ ರೈತರಲ್ಲಿ ಒಗ್ಗಟ್ಟಿಲ್ಲ. ನಮ್ಮ ರೈತರಲ್ಲಿ ಒಗ್ಗಟ್ಟಿದ್ದಿದ್ರೆ ಇದು ಇಷ್ಟೊಂದು ಸಮಸ್ಯೆ ಬರ್ತಾ ಇರಲಿಲ್ಲ. ಇವಾಗ ನಮ್ಮ ರೈತರಲ್ಲಿ ಒಗ್ಗಟ್ಟಿದ್ದಿದ್ರೆ ಇವಾಗ ಇಷ್ಟೊಂದು ಗಾಡಿಗಳು ಯಾಕೆ ಇಲ್ಲಿ ನಿಂತವೆ ಅಂತ ಹೇಳ್ಬಿಟ್ಟು ಯಾರೋ ಒಂದು ಕ್ವಶನ್ ಹಾಕಬೇಕಾಗಿತ್ತು. ಬಟ್ ಇವತ್ತಿಗೂ ಯಾರೂ ಬಂದು ಇಲ್ಲಿ ಕ್ವಶನ್ ಹಾಕಿಲ್ಲ. ನಮ್ಮ ರೈತರ ಸಂಘದವರಾಗಲಿ ಯಾರೇ ಆಗಲಿ ಇಲ್ಲಿ ಬಂದು ಯಾರೂ ಕ್ವಶನ್ ಕೇಳಿಲ್ಲ. ರೈತ ಸಂಘದ ಮಾಹಿತಿ ಹೋಗ್ದಿದ್ರು ಇವಾಗ ನೋಡ್ತಾ ಇರ್ತಾರಲ್ಲ, ಎಲ್ಲ ರೈತರೆಲ್ಲ ತಾನು ಇಲ್ಲಿ ಬಂದಿರೋದು. 99% ಎಲ್ಲ ರೈತರೇ ಬಂದಿರೋದು. ಮಾಹಿತಿ ಹೋಗಿರ್ತದೆ. ಬಟ್ ಯಾರು ತಲೆ ಕೆಡಿಸ್ಕೊಂತ ಇಲ್ಲ. ಅವ್ರವ್ರ ಬಾಧೆ ಅವ್ರವ್ರು ಬೀಳಲಿ ಅಂತೇಳಿ ಕಲ್ದಿರಿದ್ದಾರೆ ಅಷ್ಟೇ. ಈ ದಿನಗಳಲ್ಲಿ ರೈತರು ಗುಣಮಟ್ಟದ ಆಲೂಗೆಡ್ಡೆ ಬೆಳೆದಿದ್ದಾರೆ. ಅದರಲ್ಲೂ ಸಂಕಷ್ಟ ಎದುರಾಗಿ ರೈತರ ಮೇಲೆ ಬರೆ ಬಿದ್ದಂತಾಗಿದೆ. ಹಾಗಾಗಿ ರೈತರ ಕಷ್ಟಕ್ಕೆ ಸ್ಟೋರೇಜ್ ಇದ್ರೂ ಕೂಡ ಎಲ್ಲ ಭರ್ತಿಯಾಗಿರುವ ಕಾರಣ ಇನ್ನು ವಿಸ್ತಾರವಾಗಿ ದೊಡ್ಡ ಮಟ್ಟದಲ್ಲಿ ಸ್ಟೋರೇಜ್ ಮಾಡಬೇಕೆಂದು ಜಿಲ್ಲಾಡಳಿತಕ್ಕೆ ಮನವಿಯನ್ನ ಮಾಡಿದ್ರು. ಜಾಗವಿಲ್ಲವೆಂದು ಕಾಲ ಕಳೆಯುವ ಬದಲು ಪರ್ಯಾಯ ವ್ಯವಸ್ಥೆ ಮಾಡಿಕೊಂಡು ಶೀಘ್ರವಾಗಿ ನಮ್ಮ ಆಲೂಗೆಡ್ಡೆಯನ್ನ ತಗೊಳ್ಬೇಕು ಎಂದು ರೈತರು ಒತ್ತಾಯಿಸಿದ್ದಾರೆ. ರೈತರ ಸಂಕಷ್ಟಗಳನ್ನು ಎದುರಿಸ್ತಾ ಇರುವಂತ ನಮ್ಮ ರೈತರಿಗೆ ಹಲವಾರು, ವಿಶೇಷವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಉತ್ತಮವಾದಂಥ ಆಲೂಗಡ್ಡೆ ಬೆಳೆದಿದೆ. ಇವತ್ತು ಸ್ಟೋರೇಜ್ಗಳಿಲ್ಲದೆ ಏನು ಈ ಸಂಬಂಧಪಟ್ಟ ಅಧಿಕಾರಿಗಳು, ಕೃಷಿ ಇಲಾಖೆ ಆಗ್ಬೋದು, ತೋಟಗಾರಿಕೆ ಇಲಾಖೆ ಆಗ್ಬೋದು, ಜಿಲ್ಲಾಧಿಕಾರಿಗಳಾಗ್ಬೋದು, ಕಣ್ಣು ಮುಚ್ಚಿಕೊಂಡು ಕುರುಡು ಥರ ಕೂತಿದ್ದಾರೆ ಅನ್ನೋದಕ್ಕೆ ನೇರವಾಗಿ ನಾನು ಇದನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ. ಬಂಧುಗಳೇ, ಏನಿವತ್ತು ರೈತರ ಹಿತಾಸಕ್ತಿಗೆ ರೈತರನ್ನು ಶಾಲ್ವೆಗಳು ಹಾಕ್ಕೊಂಡು ರೈತರಿಗೆ ಟೋಪಿ ಹಾಕೋದನ್ನು ಕಲ್ತಿದ್ದಾರೆ ಹೊರತು ಇವತ್ತು ರೈತರ ಹೋಗಿ ಸುಮಾರು ವರ್ಷಗಳಿಂದ ಕಾದು ಆಲೂಗಡ್ಡೆಯನ್ನು ಬೆಳೀತಾರೆ. ಇವತ್ತು 3 ತಿಂಗಳಿಂದ ಆಲೂಗಡ್ಡೆಯನ್ನು ಬೆಳೆದು ಏನು ಸ್ಟೋರೇಜ್ಗೆ ಹಾಕಕ್ಕೆ ಹೋದರೆ ಆ ಸ್ಟೋರೇಜಲ್ಲಿ ಬರೀ 4,000ದಿಂದ 5,000 ಮಾತ್ರ ನಾವು ಹಾಕ್ಕೊಳ್ಳೋದು ಅಂದ್ಬಿಟ್ಟು ಯಾರು ದುಡ್ಡು ಜಾಸ್ತಿ ಕೊಟ್ಟರೆ ಅವ್ರಿಗೆ ಸೀಮಿತ ಮಾಡ್ತಿದ್ದಾರೆ. ಇವತ್ತು ಈ ಸಂಬಂಧಪಟ್ಟ ಅಧಿಕಾರಿಗಳು ಕಣ್ಣು ಮುಚ್ಕೊಂಡು ಕೂತಿದ್ದೀರಾ? ಜಿಲ್ಲಾಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಸಂಬಂಧಪಟ್ಟ ತಾಲೂಕು ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ತಾಲೂಕು ದಂಡಾಧಿಕಾರಿಗಳು ಇವತ್ತು ಇದಕ್ಕೆ ಸೂಕ್ತ ಕ್ರಮ ತಗೊಳ್ಬೇಕು. ರೈತರು ಇವತ್ತು ಬೇಸಾಯ ಬೇಕು, ಗೊಬ್ಬರ ಬೇಕು, ಕೂಲಿಯವರು ಸಿಗಲ್ಲ, ಅನೇಕ ಪ್ರಾಬ್ಲಮ್ಗೆ ಇವತ್ತು ನಮ್ಮ ರೈತರುಗಳು ಕಷ್ಟಪಡ್ತಿದ್ದಾರೆ. ಬಂಧುಗಳೇ, ಇವತ್ತು ಸ್ಟೋರೇಜ್ ಇಲ್ಲ ಅಂದರೆ ಆಲೂಗಡ್ಡೆ ಅನ್ಯಾಯ ಆಗ್ತದೆ. ರೈತ ಎಲ್ಲಿಗೆ ಹೋಗಬೇಕು?
ಮದ್ದು ತಂದಿರ್ತಾನೆ, ಆಲೂಗಡ್ಡೆ ಹಲವಾರು ಇವತ್ತು ರೈತನಿಗೆ 1 ಲಕ್ಷ ರೂಪಾಯಿಗೆ ಬಡ್ಡಿಗಳಿಗೆ ತಕೊಂಡು ಇವತ್ತು ಅನಾನುಕೂಲ ಆಗಿದೆ, ಇವತ್ತು ಸಮಸ್ಯೆ ಆಗಿದೆ. ಇವತ್ತು ಆಲೂಗಡ್ಡೆ ಬೆಳ್ಕೊಂಡು ಅವ್ರಿಗೆ ಇವತ್ತು 1000 ರೂಪಾಯಿ ಬೆಲೆ ಇಲ್ಲ. ಅದೇ ಬೇರೆ ಮಾರುಕಟ್ಟೆಗಳಲ್ಲಿ ಈ ಮಾರುಕಟ್ಟೆಯಿಂದ ಬಂದಿರುವಂಥ ಬೇರೆ ನೀವು ಪ್ಯಾಕೆಟ್ ಮಾಡಿ ಮಾರೋ ಆಲೂಗಡ್ಡೆಗೆ ಮಾತ್ರ ರೇಟ್ ಇರುತ್ತೆ. ನಾವು ಚೀಲಗಳಲ್ಲಿ ತಗೊಂಬಂದು ಇವತ್ತು ಸ್ಟೋರೇಜ್ ಇಲ್ಲ, ಮಾರ್ಕೆಟ್ಗೆ ಹಾಕೊಂಡು ಬಂದರೆ ಬೆಲೆ ಇಲ್ಲ. ಇವತ್ತು ನಾವು ಅಲ್ಲಿ ತಗೋಬೇಕಂದ್ರೆ, ಈಗ ತೋಟದಲ್ಲಿ ಇಟ್ಕೋಬೇಕಂದ್ರೆ ಬೇಸಿಗೆ ಕಾಲ ಇದೆ. ಇವಕ್ಕೆಲ್ಲ ಕಾರಣ ಯಾರು? ಯಾಕೆ ಇವತ್ತು ಈ ಕಣ್ಣು ಮುಚ್ಕೊಂಡು ಕುತ್ಕೊಂಡಿದ್ದಾರ ಜಿಲ್ಲಾಧಿಕಾರಿಗಳು? ಈ ತೋಟಗಾರಿಕೆ ಇಲಾಖೆಯವರು ಕಾಗೆ ಹಾರಿಸ್ತಾ ಇದ್ದಾರ? ಈ ರೈತರಿಗೆ ಯಾಕೆ ಈ ಬರ ಎಳಿತಾ ಇದ್ದಾರೆ? ಇವತ್ತು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿರ್ತಾನೆ ರೈತ, ಅವನು ಏನನ್ನ ಸತ್ತೋದ್ರೆ ಅವ್ರ ಕುಟುಂಬಕ್ಕೆ ಯಾರು ಹಾಕ್ತಾರೆ? ಇವತ್ತು 10 ಲಕ್ಷ 5 ಲಕ್ಷ 20 ಲಕ್ಷ ಬಂಡವಾಳ ಹಾಕಿರ್ತಾನೆ. ಇವತ್ತು ನೀವು ಸ್ಟೋರೇಜ್ ಕೊಡ್ತಾ ಇಲ್ಲ, ಇಲ್ಲಿ ಮಾರ್ಕೆಟ್ಗೆ ತಗೊಂಬಂದ್ರೆ ಬೆಲೆ ಇಲ್ಲ. ರೈತ ಎಲ್ಲಿ ಹೋಗ್ಬೇಕು? ರೈತನ ಶ್ರಮ ಕೇಳೋವನು ಯಾರಿದ್ದಾರೆ? ವಿಧಾನಸೌಧದಲ್ಲಿ ಕುತ್ಕೊಂಡು ನೀವು ಅಲ್ಲಿ ಚೆಲ್ಲಾಟಗಳಾಡ್ತೀರಾ. ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ತಾವು ಕೂಡಲೇ ಈ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಜಿಲ್ಲಾಧಿಕಾರಿಗಳಿಗೆ ಕೂಡಲೇ ಇದನ್ನು ಅನುಮತಿ ಮಾಡಿ ಸ್ಟೋರೇಜನ್ನು ನಿರ್ಮಾಣ ಮಾಡಬೇಕು. ರೈತರಿಗೆ ಸಾವಿರಾರು ಮೂಟೆಗಳನ್ನು ಇವತ್ತು ಬೀದಿ ಪಾಲಾಗ್ತಾ ಇದೆ. ಅದಕ್ಕೇನನ್ನ ಪರಿಹಾರ, ನಷ್ಟ ಪರಿಹಾರ ನೀವೇ ಕೊಟ್ಕೊಡ್ಬೇಕಂತ ನಾವು ಜಿಲ್ಲಾಧಿಕಾರಿಗಳಿಗೆ ನೇರ ಆರೋಪವನ್ನು ಮಾಡ್ತಾ ಇದ್ದೀನಿ. ರೈತ ದೇಶದ ಬೆನ್ನೆಲುಬು ಅಂತೆಲ್ಲ ಭಾಷಣ ಬಿಗಿತಾರೆ. ಆದರೆ ಇದೀಗ ಅದೇ ರೈತರಿಗೆ ಸಂಕಷ್ಟ ಎದುರಾಗಿದ್ದು, ಈ ಬಗ್ಗೆ ಸರ್ಕಾರ ಆದಷ್ಟು ಬೇಗ ಗಮನ ಹರಿಸಿ ಸಮಸ್ಯೆಗೆ ಪರಿಹಾರ ನೀಡಬೇಕಾಗಿದೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.